ಓಂ ನಮೋ ವೆಂಕಟೇಶಾಯ. ಮೊದಲಿಗೆ ಶ್ರೀ ಗುರು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಭಗವಂತನಲ್ಲಿ ಭಕ್ತಿ ಮೂಡಬೇಕು ಅಂತಾದರೆ ಅವಶ್ಯವಾಗಿ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು. ಹಾಗಾಗಿ ಮೊದಲಿಗೆ ಗುರು ಪ್ರಾರ್ಥನೆ. ಶ್ರೀ ಗುರು ಪ್ರಾರ್ಥನಾ. ಶ್ರೀ ಗುರು ಪ್ರಾರ್ಥನಾ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ. ಮಹಾವಿಶ್ವಾಸಪೂರ್ವಕಂ. ಮಹಾವಿಶ್ವಾಸಪೂರ್ವಕಂ. ನಿಕ್ಷಿಪೇತ್ ಸರ್ವಭಾರಾಂಶ್ಚ. ನಿಕ್ಷಿಪೇತ್ ಸರ್ವಭಾರಾಂಶ. ಗುರೋ ಶ್ರೀ ಪಾದಪಂಕಜೇ. ಗುರೋ ಶ್ರೀ ಪಾದಪಂಕಜೇ. ಗುರು ಪ್ರಾರ್ಥನೆಯ ನಂತರ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀನಿವಾಸ ಪ್ರಾರ್ಥನಾ. ಶ್ರೀನಿವಾಸ ಪ್ರಾರ್ಥನಾ. ಆನಂದ ಜ್ಞಾನದಂ ವಿಷ್ಣುಂ. ಆನಂದ ಜ್ಞಾನದಂ ವಿಷ್ಣುಂ. ಆನಂದಮಯ ನಾಮಕಂ. ಆನಂದಮಯ ನಾಮಕಂ. ಆನಂದೇನ ದದರ್ಶಾಥ. ಆನಂದೇನ ದದರ್ಶಾಥ. ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಅಥ ಸಂಕಲ್ಪಃ. ಅಥ ಸಂಕಲ್ಪಃ. ಶ್ರೀಮದಾದಿವರಾಹ ಕ್ಷೇತ್ರೇ. ಶ್ರೀಮದಾದಿವರಾಹ ಕ್ಷೇತ್ರೇ. ವಿರಾಜಮಾನಸ್ಯ. ವಿರಾಜಮಾನಸ್ಯ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ. ಶ್ರೀ ಪದ್ಮಾವತಿ ಜಾನೇಃ. ಶ್ರೀ ಪದ್ಮಾವತಿ ಜಾನೇಃ. ಭಗವತಃ. ಭಗವತಃ. ಶ್ರೀ ವೆಂಕಟೇಶ್ವರ ಸ್ವಾಮಿನಃ. ಶ್ರೀ ವೆಂಕಟೇಶ್ವರ ಸ್ವಾಮಿನಃ. ಕೃಪಾಬಲೇನ. ಕೃಪಾಬಲೇನ. ಜಗದ್ಗುರೋಃ. ಜಗದ್ಗುರೋಃ. ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ. ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ. ಅಸ್ಮಾಕಂ. ಅಸ್ಮಾಕಂ. ಸರ್ವೇಷಾಂ. ಸರ್ವೇಷಾಂ. ಶರೀರಸ್ಯ. ಶರೀರಸ್ಯ. ಮನಸಶ್ಚ. ಮನಸಶ್ಚ. ಬಲಸಿದ್ಧ್ಯರ್ಥಂ. ಫಲಸಿದ್ಧ್ಯರ್ಥಂ. ಸಮಸ್ತಾನಾಂ. ಸಮಸ್ತಾನಾಂ. ಆಧಿವ್ಯಾಧೀನಾಂ. ಆದಿವ್ಯಾಧೀನಾಂ. ನಿವಾರಣಾರ್ಥಂ. ನಿವಾರಣಾರ್ಥಂ. ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ. ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ. ಸರ್ವಾಸಾಂ. ಸರ್ವಾಸಾಂ. ಸಂಪದಾಂ. ಸಂಪದಾಂ. ಪ್ರಾಪ್ತ್ಯರ್ಥಂ. ಪ್ರಾಪ್ತ್ಯರ್ಥಂ. ವಿದ್ಯಾರ್ಥಿನಾಂ. ವಿದ್ಯಾರ್ಥಿನಾಂ. ಬುದ್ಧಿಶಕ್ತಿ. ಬುದ್ಧಿಶಕ್ತಿ. ವೃದ್ಧಿದ್ವಾರಾ. ವೃದ್ಧಿದ್ವಾರ. ಪರೀಕ್ಷಾಸು. ಪರೀಕ್ಷಾಸು. ಉತ್ತೀರ್ಣತಾ ಸಿದ್ಧ್ಯರ್ಥಂ. ಉತ್ತೀರ್ಣತಾ ಸಿದ್ಧ್ಯರ್ಥಂ. ಅಧಿಕಾರಿಣಾಂ. ಅಧಿಕಾರಿಣಾಂ. ಸ್ವಸ್ವ. ಸ್ವಸ್ವ. ವಿಧಿನಿರ್ವಹಣ. ವಿಧಿನಿರ್ವಹಣ. ಕೌಶಲ ಸಿದ್ಧ್ಯರ್ಥಂ. ಕೌಶಲ ಸಿದ್ಧ್ಯರ್ಥಂ. ಸಮಸ್ತ. ಸಮಸ್ತ. ಪಾಪಕ್ಷಯಾರ್ಥಂ. ಪಾಪಕ್ಷಯಾರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ. ಶ್ರೀ ಗೋಪಾಲಕೃಷ್ಣ ಪ್ರೇರಣಯ. ಶ್ರೀ ಗೋಪಾಲಕೃಷ್ಣ ಪ್ರೇರಣಯ. ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ. ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ. ಶ್ರೀಮದ್ಭಗವದ್ಗೀತಾಯಾಃ. ಶ್ರೀಮದ್ಭಗವದ್ಗೀತಾಯಾಃ. ದಶಮೋಧ್ಯಾಯ. ದಶಮೋಧ್ಯಾಯ. ಅಂತರ್ಗತ. ಅಂತರ್ಗತ. ಶ್ಲೋಕಪಾರಾಯಣಂ. ಲೋಕಪಾರಾಯಣಂ. ತಥಾ ತಥಾ ಭಗವದ್ಗೀತಾ ಶ್ರವಣಂಚ. ಭಗವದ್ಗೀತಾ ಶ್ರವಣಂಚ.
ಕರಿಷ್ಯಾಮಹೇ. ಕರಿಷ್ಯಾಮಹೇ. ಮುಂದೆ ಶ್ರೀಕೃಷ್ಣನ ಪ್ರಾರ್ಥನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಕೃಷ್ಣದೇವರು ಹೆದ್ದೈವ ಅಂತ ಹೇಳಿದ್ದಾರೆ. ಅಂತಹ ಕೃಷ್ಣ ಪ್ರಾರ್ಥನೆಯಿಂದ ಕಲಿಕಲ್ಮಶ ಎಲ್ಲ ದೂರವಾಗ್ತದೆ. ಅದಕ್ಕಾಗಿ ಕೃಷ್ಣ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ಕೃಷ್ಣ ಪ್ರಾರ್ಥನಾ. ಶ್ರೀ ಕೃಷ್ಣ ಪ್ರಾರ್ಥನಾ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಭಗವದ್ಗೀತೆಯ ಅಧ್ಯಾಯದ ಪಾರಾಯಣಗಳು ನಡೀತಾ ಇದೆ. ಆದ್ದರಿಂದ ಭಗವದ್ಗೀತೆಯಲ್ಲೂ ಒಂದು ಭಗವಂತನ ಶಕ್ತಿ ಸನ್ನಿಹಿತವಾಗಿದೆ. ಹಾಗಾಗಿ ಆ ಭಗವದ್ಗೀತೆಯ ಪ್ರಾರ್ಥನೆಯೂ ಮುಖ್ಯವಾಗಿದೆ. ಅದನ್ನು ನಾವು ಈಗ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೆ ಯಶಸಾ. ಮುಂದೆ ವೇದವ್ಯಾಸ ದೇವರ ಪ್ರಾರ್ಥನೆ. ವ್ಯಾಸರೇ ಈ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸೇರಿರುವಂಥದ್ದು ಭಗವದ್ಗೀತಾ. ಅಂತಹ ಎಲ್ಲದಕ್ಕೂ ಪುರಾಣಗಳಿಗೆ ಕರ್ತೃಗಳಾದ ಪೂಜ್ಯರಾದ ಭಗವಾನ್ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕು. ಹಾಗಾಗಿ ಆ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇಷ್ಟು ಪ್ರಾರ್ಥನೆಯನ್ನು ಮಾಡಿದ ನಾವುಗಳು ಮುಂದೆ ಈ ದಶಮಾಧ್ಯಾಯದ ಉತ್ತಮವಾಗಿರುವಂತಹ ಚಿಂತನೆಯನ್ನು ಮಾಡಿಸ್ಲಿಕ್ಕೋಸ್ಕರ, ಅದನ್ನು ನಾವು ಹೇಳುವಾಗ ಅನುಸಂಧಾನದಿಂದ ಹೇಳಲಿಕ್ಕೋಸ್ಕರ ಪೂಜ್ಯರಾದ ಆಚಾರ್ಯರು ಇವತ್ತು ಉಪಸ್ಥಿತರಿದ್ದಾರೆ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ. ಆದ್ದರಿಂದ ಅವನು ಇದ್ದದ್ದರಿಂದ ವಸ್ತುವು ಉಪಯುಕ್ತವಾಗಿದೆ ಎಂಬುವಂತಹ ರೀತಿಯಲ್ಲಿ ದೇವತೆಗಳಲ್ಲೂ ಭಗವಂತ ಇದ್ದಾನೆ, ಚರಾಚರ ಸಮಸ್ತ ಪ್ರಪಂಚದಲ್ಲೂ ಇದ್ದಾನೆ ಅಂತ ಹೇಳುವಂತಹ ಈ ಅಧ್ಯಾಯ ಅದು ಈ ಒಂದು ವಿಭೂತಿ ಯೋಗ ಎಂಬುವಂತಹ ಅಧ್ಯಾಯ. ಅದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಪೂಜ್ಯ ಆಚಾರ್ಯರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ. ಕೃಷ್ಣ ಪರಮಾತ್ಮನ ವಿಶಿಷ್ಟವಾದಂತಹ ವಿಭೂತಿ ರೂಪಗಳ ವಿವರಣೆಯನ್ನು ಸ್ವತಃ ಪರಮಾತ್ಮನೇ ಅರ್ಜುನನಿಗೆ ನಿರೂಪಣೆ ಮಾಡಿದಂತಹ ವಿಷಯವನ್ನು ಮನನ ಮಾಡ್ತಾ ಇದ್ದೆವು. 10ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಪವನಃ ಪವತಾಂ ಅಸ್ಮಿ, ಪವಿತ್ರರನ್ನಾಗಿಸುವವರಲ್ಲಿ, ಪವಿತ್ರವಾದವುಗಳಲ್ಲಿ, ಪವನನಲ್ಲಿ, ವಾಯುವಿನಲ್ಲಿ, ಜಡವಾಯುವಿನಲ್ಲಿ, ಅದಕ್ಕೆ ನಿಯಾಮಕನಾದ ಮುಖ್ಯ ವಾಯುವಿನಲ್ಲಿ ನಾನು ಪವನ ಶಬ್ದದಿಂದ ನನ್ನ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಅಂತ ಭಗವಂತ ನಿರೂಪಣೆ ಮಾಡಿದ. ಆ ಮುಖ್ಯ ಪ್ರಾಣನಿಗೆ ಇತರೆಲ್ಲ ತತ್ವಾಭಿಮಾನಿ ದೇವತೆಗಳಿಗಿಂತ ಒಂದು ವೈಶಿಷ್ಟ್ಯ ಉಪನಿಷತ್ತು ನಿರೂಪಣೆ ಮಾಡಿದಂತಹ ಪ್ರಾಣನ ಮಹಿಮೆ, ಅದನ್ನು ಹಿಂದಿನ ಸಂಚಿಕೆಯಲ್ಲಿ ಮನನ ಮಾಡಿದ್ದೆವು. ಪವನ ಪವಿತ್ರ, ಮುಖ್ಯ ಪ್ರಾಣನಲ್ಲಿ ಸ್ವಲ್ಪವೂ ಅಪಾವಿತ್ರ್ಯ ಇಲ್ಲ. ಅಷ್ಟು ಶುದ್ಧವಾಗಿರ್ತಕ್ಕಂತಹ ಪ್ರತಿಮೆ ಮುಖ್ಯ ಪ್ರಾಣ ಅಂತ. ಅದಕ್ಕೂ ಉಪನಿಷತ್ತು ಆ ಮುಖ್ಯ ಪ್ರಾಣನ ಪಾವಿತ್ರ್ಯದ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತೆ. ಒಂದು ಬಾರಿ ದೇವತೆಗಳೆಲ್ಲ ದೈತ್ಯರಿಂದ ಪರಾಜಿತರಾಗಿದ್ದಾರೆ.
ದೇವತೆಗಳು ಸೋತರು, ದೈತ್ಯರು ವಿಜಯಿಗಳಾಗಿದ್ದಾರೆ. ದೇವತೆಗಳಿಗೆ ದೈತ್ಯರನ್ನು ಪುನಃ ಪರಾಜಯಗೊಳಿಸಬೇಕು ಅಂತ ಬಯಕೆ ಉಂಟಾಯಿತು. ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ಪರಾಕ್ರಮ, ನಮ್ಮ ಧೈರ್ಯ, ನಮ್ಮ ಸ್ಥೈರ್ಯ, ನಮ್ಮ ವೀರ್ಯ ಇದ್ಯಾವುದೂ ಕೂಡ ದೈತ್ಯರನ್ನು ನಿಗ್ರಹ ಮಾಡಲಿಕ್ಕೆ ಸಾಲದು. ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹವನ್ನೂ ನಾವು ಸಂಪಾದನೆ ಮಾಡಿಕೊಂಡು ಅನಂತರ ನಮ್ಮ ಬಲವನ್ನು ಪ್ರಯೋಗ ಮಾಡಿ ಆ ದೈತ್ಯರನ್ನು ಪರಾಜಯಗೊಳಿಸಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಹಾಗಾದರೆ ದೇವರನ್ನು, ಸರ್ವೋತ್ತಮನಾದ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಿ ಅವನ ಅನುಗ್ರಹವನ್ನು ಪಡೆಯಬೇಕು. ದೇವರ ಉಪಾಸನೆ ಮಾಡಬೇಕು ಅಂತಾದರೆ ಅದಕ್ಕೊಂದು ಮಾಧ್ಯಮ ಬೇಕು, ಪ್ರತಿಮೆ ಬೇಕು. ಯಾವ ಪ್ರತಿಮೆಯಲ್ಲಿ ಮುಖ್ಯಪ್ರಾಣನ ಭಗವಂತನ ಉಪಾಸನೆಯನ್ನು ಮಾಡೋದು, ಯಾವ ಪ್ರತಿಮೆಯಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡೋದು ಅಂತ ದೇವತೆಗಳೆಲ್ಲ ಒಂದೊಂದು ಪ್ರತಿಮೆಯನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದಾರಂತೆ. ಮೊದಲನೇದಾಗಿ ಅಗ್ನಿ ಪ್ರತಿಮೆಯಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಆಗ ಆ ದೇವತೆಗಳು ಪರಮಾತ್ಮನ ಪರಮಾನುಗ್ರಹವನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರ ದೈತ್ಯರಿಗೆ ತಿಳಿತು. ಇವರು ಪರಮಾತ್ಮನನ್ನು ಉಪಾಸನೆ ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದರೆ ತಾನೇ ನಮ್ಮನ್ನು ಪರಾಜಯಗೊಳಿಸ್ತಾರೆ. ಹಾಗಾದರೆ ಇವರಿಗೆ ಪರಮಾತ್ಮನ ಪರಮಪ್ರಸಾದವೇ ಆಗಬಾರದು, ಇವರ ಉಪಾಸನೆ ಫಲಕಾರಿ ಆಗಬಾರದು, ಉಪಾಸನೆಗೆ ತೊಡಕನ್ನುಂಟು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿ ಆ ಅಗ್ನಿ ಪ್ರತಿಮೆಯನ್ನೇ ಅವರು ಅಪವಿತ್ರವನ್ನಾಗಿ ಮಾಡಿದ್ದಾರಂತೆ. ಆ ಅಗ್ನಿ ಪ್ರತಿಮೆಯಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾ ಇರಬೇಕಾದರೆ ದೈತ್ಯರು ಆಕ್ರಮಣ ಮಾಡಿ ಆ ಅಗ್ನಿ ಎಂಬತಕ್ಕಂಥ ಪ್ರತಿಮೆಯನ್ನು ಅಪವಿತ್ರವನ್ನಾಗಿ ಮಾಡಿದರು. ನಾವು ಪರಮಾತ್ಮನ ಪೂಜೆಯನ್ನು ಮಾಡ್ತೇವೆ. ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಒಂದು ಪ್ರತಿಮೆ ಬೇಕು. ಆ ದೇವಸ್ಥಾನದಲ್ಲಿ ಪ್ರತಿಮೆ ಇದೆ. ಆ ದೇವಸ್ಥಾನದಲ್ಲಿ ಇರುವ ಪ್ರತಿಮೆಯಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಆದರೆ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಂತಹ ಪ್ರತಿಮೆ ಅದೇನಾದರೂ ಅಪವಿತ್ರವಾಗಿದೆ ಅಂತಾದರೆ, ಮೈಲಿಗೆಯಾಗಿದೆ ಅಂತಾದರೆ, ಯಾವುದೋ ಕ್ಷುದ್ರ ಜೀವಿಗಳು ಸ್ಪರ್ಶ ಮಾಡಿದ್ದಾವೆ ಅಂತಾದರೆ ಆಗ ಆ ಪ್ರತಿಮೆ ಅದು ಪೂಜೆಗೆ ಯೋಗ್ಯ ಆಗೋದಿಲ್ಲ. ಅದನ್ನು ಪುನಃ ಪ್ರತಿಮೆಯನ್ನು ಪವಿತ್ರವನ್ನಾಗಿ ಮಾಡಿ ಅನಂತರದಲ್ಲಿ ಅದಕ್ಕೆ ಆರಾಧನೆಗಳನ್ನೆಲ್ಲ, ಪೂಜೆಯನ್ನೆಲ್ಲ ನಾವು ಮಾಡುತ್ತೇವೆ. ಹಾಗೆ ಇಲ್ಲಿಯೂ ಕೂಡ ಈ ದುಷ್ಟರಾದ ದೈತ್ಯರು ಅಗ್ನಿಯನ್ನು ಅಪವಿತ್ರನನ್ನಾಗಿ ಮಾಡಿದ್ದರಿಂದ ಅಗ್ನಿ ಪ್ರತಿಮೆಯಲ್ಲಿ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ದೇವತೆಗಳಿಗೆ ಸಾಧ್ಯ ಆಗಲಿಲ್ಲ. ಉಪನಿಷತ್ತು ಹೇಳುತ್ತೆ, ಅಂದು ದೈತ್ಯರು ಅಗ್ನಿ ಪ್ರತಿಮೆಯನ್ನು ಅಪವಿತ್ರವನ್ನಾಗಿ ಮಾಡಿದ್ದು, ಆದರೆ ಇಂದು ಆ ಅಗ್ನಿ ಪ್ರತಿಮೆ ಅಪವಿತ್ರವಾಗಿದೆ ಅನ್ನೋದು ನಮ್ಮ ಅನುಭವಕ್ಕೂ ಬರುತ್ತೆ. ಮುಟ್ಟಿ ನೋಡಿದ್ರೆ ಅಗ್ನಿಯ ದಹನ ಶಕ್ತಿ ಇಲ್ಲಾಗಿದೆ ಅಂತ ಅರ್ಥ ಅಲ್ಲ. ಅಗ್ನಿ ಹಿಂದೆ ನಾವು ಮನನ ಮಾಡಿದ ಹಾಗೆ ನಮ್ಮ ಉಚ್ಚಾರ ಮಾಡುವಂತಹ ನಾಲಿಗೆ, ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ದೇವತೆ. ಈ ವಾಗೀಂದ್ರಿಯ ಅಭಿಮಾನಿಯಾದ ದೇವತೆ ಅಗ್ನಿಯಲ್ಲಿ ದೈತ್ಯರ ಆಕ್ರಮಣ ಆಗಿರೋದ್ರಿಂದ ನಮ್ಮ ಬಾಯಿಂದ ಕೆಟ್ಟ ಮಾತು ಬರುತ್ತೆ, ಒಳ್ಳೆ ಮಾತು ಬರುತ್ತೆ. ಬಾಯಿಂದ ಮಾತು ಬರಬೇಕು, ಕೆಟ್ಟ ಮಾತು ಯಾಕೆ ಬರುತ್ತೆ? ಹಿಂದೆ ಅಗ್ನಿ ಪ್ರತಿಮೆಯಲ್ಲಿ ದೈತ್ಯರು ಆಕ್ರಮಣ ಮಾಡಿ ಅಪವಿತ್ರರನ್ನಾಗಿ ಮಾಡಿದ್ದರಿಂದಾಗಿ ಇವತ್ತು ಆ ದೈತ್ಯರ ಆಕ್ರಮಣದಿಂದ ತಾಮಸ ಗುಣ ಅದು ಬಾಯಿಯಲ್ಲಿ, ವಾಗೀಂದ್ರಿಯದಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ನಾವು ಕೆಟ್ಟ ಮಾತಾಡ್ತೇವೆ. ಅಂದ ಅಗ್ನಿ ಪ್ರತಿಮೆ ಅಪವಿತ್ರ ಆಯಿತು. ಅನಂತರ ಅಶ್ವಿನಿ ದೇವತೆಗಳಲ್ಲಿ ಉಪಾಸನೆ ಮಾಡೋಣ ಅಂತ ಹೊರಡುತ್ತಾರೆ.
ಅಲ್ಲಿಯೂ ದೈತ್ಯರು ಆಕ್ರಮಣ ಮಾಡಿದರು. ಅಶ್ವಿನಿ ದೇವತೆಗಳು ಎಂಬತಕ್ಕಂಥ ಪ್ರತಿಮೆಯು ಅಪವಿತ್ರವಾಯಿತು. ಅಲ್ಲಿ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಆ ಪ್ರತಿಮೆಯನ್ನು ಬಿಟ್ಟರು. ಅವತ್ತು ದೈತ್ಯರ ಆಕ್ರಮಣ ಆಗಿದೆ ಅನ್ನೋದು ಇವತ್ತು ನಮ್ಮ ಅನುಭವಕ್ಕೆ ತಿಳಿದು ಬರ್ತಾ ಇದೆ. ನಮ್ಮ ಮೂಗಿನಿಂದ ದುರ್ಗಂಧ ಸುಗಂಧ ಎರಡನ್ನೂ ನಾವು ಆಗ್ರಹಣ ಮಾಡುತ್ತೇವೆ. ದುರ್ಗಂಧವನ್ನು ಆಗ್ರಹಣ ಮಾಡಲಿಕ್ಕೆ ಆ ದೈತ್ಯರ ಆಕ್ರಮಣ ಎಂಬತಕ್ಕಂಥದ್ದು ಕಾರಣ. ಅನಂತರ ದೇವತೆಗಳು ಆ ಅಶ್ವಿನಿ ದೇವತೆಗಳು ಎಂಬತಕ್ಕಂತಹ ಪ್ರತಿಮೆಯನ್ನು ಬಿಟ್ಟು ಅನಂತರದಲ್ಲಿ ಈ ವರುಣ ಎಂಬತಕ್ಕಂತಹ ಜಿಹ್ವಾಭಿಮಾನಿಯಾದಂತಹ ದೇವತೆಯಲ್ಲಿ ಭಗವಂತನ ಉಪಾಸನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ದೈತ್ಯರು ರಸನೇಂದ್ರಿಯಾಭಿಮಾನಿಯಾದ ವರುಣನ ಮೇಲೂ ಆಕ್ರಮಣ ಮಾಡಿದರು. ಆ ವರುಣ ಎಂಬತಕ್ಕಂಥ ಪ್ರತಿಮೆಯು ಅಪವಿತ್ರವಾಯಿತು. ದೇವತೆಗಳ ಉಪಾಸನೆ ಅದು ಸಫಲ ಆಗಲಿಲ್ಲ. ಅಂದು ದೈತ್ಯರ ಆಕ್ರಮಣ ರಸನಾಭಿಮಾನಿಯಾದಂತಹ ವರ್ಣನಲ್ಲಿ ಆಗಿದೆ ಅನ್ನೋದು ಇವತ್ತು ನಮಗೆ ತಿಳಿದು ಬರ್ತಾ ಇದೆ. ನಮ್ಮ ರಸನೇಂದ್ರಿಯ ಅದು ಕೆಟ್ಟದ್ದನ್ನು ಆಸ್ವಾದನೆ ಮಾಡುತ್ತೆ, ಒಳ್ಳೆಯದನ್ನು ಆಸ್ವಾದನೆ ಮಾಡುತ್ತೆ. ಅನಂತರದಲ್ಲಿ ದೇವತೆಗಳು ಶ್ರೋತ್ರಾಭಿಮಾನಿಯಾದಂತಹ ಚಂದ್ರನನ್ನು ಪ್ರತಿಮೆಯನ್ನಾಗಿಟ್ಟುಕೊಂಡು ಭಗವಂತನ ಉಪಾಸನೆಯನ್ನು ಮಾಡುತ್ತಾ ಇದ್ದಾರೆ. ಅಲ್ಲಿಯೂ ದೈತ್ಯರು ಆಕ್ರಮಣ ಮಾಡಿದರು. ಚಂದ್ರ ಎಂಬುವಂತಹ ಭಗವಂತನ ಉಪಾಸನೆಗೆ ಇವರು ತೆಗೆದುಕೊಂಡ ಪ್ರತಿಮೆ ಅಪವಿತ್ರವಾಯಿತು. ಆ ಪ್ರತಿಮೆಯನ್ನು ಬಿಟ್ಟರು. ಅವತ್ತು ದೈತ್ಯರು ಆಕ್ರಮಣವನ್ನು ಮಾಡಿದರು, ಅದು ಅಪವಿತ್ರ ಆಗಿದೆ ಅನ್ನೋದು ಇವತ್ತು ಕಂಡು ಬರ್ತಾ ಇದೆ. ನಮ್ಮ ಕಿವಿಯಿಂದ ಕೆಟ್ಟದ್ದನ್ನು ಕೇಳ್ತೇವೆ, ಒಳ್ಳೆಯದನ್ನು ಕೇಳ್ತೇವೆ. ಅನಂತರದಲ್ಲಿ ದೇವತೆಗಳು ಚಕ್ಷುರಿಂದ್ರಿಯಾಭಿಮಾನಿಯಾಗಿರ್ತಕ್ಕಂತಹ ಸೂರ್ಯನಲ್ಲಿ ಭಗವಂತನ ಉಪಾಸನೆ ಮಾಡಬೇಕು ಅಂತ ಹೊರಟರು. ದೈತ್ಯರು ಅಲ್ಲಿಯೂ ಆಕ್ರಮಣವನ್ನು ಮಾಡಿದರು. ಆ ಸೂರ್ಯ ಎಂಬತಕ್ಕಂತಹ ಪ್ರತಿಮೆ ಅಪವಿತ್ರವಾಯಿತು. ದೇವತೆಗಳ ಉಪಾಸನೆ ಫಲಕಾರಿ ಆಗಲಿಲ್ಲ. ಅಂದು ಸೂರ್ಯನಲ್ಲಿ ದೈತ್ಯರು ಆಕ್ರಮಣ ಮಾಡಿದ್ದಾರೆ ಅನ್ನೋದು ಇವತ್ತು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ನಮ್ಮ ಕಣ್ಣು ನೋಡಬೇಕಾದ್ದನ್ನು ನೋಡುತ್ತೆ, ನೋಡಬಾರದೇ ಇದ್ದದ್ದನ್ನು ನೋಡುತ್ತೆ. ನೋಡದೇ ಇರುವಂತಹ ವಸ್ತುವನ್ನು ನೋಡುತ್ತೆ ಅಂತಂದರೆ ಅದು ದೈತ್ಯಾವೇಶದಿಂದ. ಹೀಗೆ ಪ್ರತಿಯೊಂದು ಪ್ರತಿಮೆಯೂ ಕೂಡ ಅಪವಿತ್ರವಾಯಿತು. ದೇವತೆಗಳ ಉಪಾಸನೆ ಅದು ಸಫಲ ಆಗಲಿಲ್ಲ. ಆಗ ಎಲ್ಲ ಪ್ರತಿಮೆಯನ್ನು ಬಿಟ್ಟು ಮುಖ್ಯಪ್ರಾಣನ ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆ ಮಾಡಬೇಕು ಅಂತ ದೇವತೆಗಳು ಪ್ರವೃತ್ತರಾಗಿದ್ದಾರೆ. ದೈತ್ಯರು ಅಲ್ಲಿಯೂ ಆಕ್ರಮಣ ಮಾಡಬೇಕು ಅಂತ ಬಂದರು. ಆದರೆ ಆಕ್ರಮಣ ಮಾಡಿದಂತಹ ದೈತ್ಯರು ತಾವೇ ವಿದಧ್ವಸು ಪುಡಿಪುಡಿಯಾಗಿ ಹೋಗಿದ್ದಾರಂತೆ. ಆ ಮುಖ್ಯಪ್ರಾಣ ದೇವರನ್ನು ಅಪವಿತ್ರರನ್ನಾಗಿ ಮಾಡಬೇಕು ಅಂತ ಆಕ್ರಮಣ ಮಾಡಿದಂತಹ ದೈತ್ಯರು ಅವರೇ ನಶಿಸಿ ಹೋದರು. ಆ ಮುಖ್ಯಪ್ರಾಣ ದೇವರು ಎಂಬುವಂತಹ ಪ್ರತಿಮೆಯನ್ನು ಅಪವಿತ್ರ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾದರೆ ಶುದ್ಧವಾದಂತಹ ಪ್ರತಿಮೆ ಯಾವುದು? ಅದು ಮುಖ್ಯಪ್ರಾಣನ ಪ್ರತಿಮೆ. ಆ ಮುಖ್ಯಪ್ರಾಣನ ಪ್ರತಿಮೆಯಲ್ಲಿ ದೇವತೆಗಳೆಲ್ಲ ಭಗವಂತನ ಉಪಾಸನೆಯನ್ನು ಮಾಡಿದರು, ಭಗವಂತನ ಅನುಗ್ರಹವನ್ನು ಪಡೆದರು, ದೈತ್ಯರ ಮೇಲೆ ಆಕ್ರಮಣ ಮಾಡಿದರು, ಆ ದೈತ್ಯರು ಪರಾಜಿತರಾಗಿ ಹೋದರು ಅಂತ ಹೀಗೆ ಆ ಕಥೆಯನ್ನು ನಾವು ಉಪನಿಷತ್ತಿನಲ್ಲಿ ಕಾಣ್ತೇವೆ. ಇಲ್ಲಿ ಮುಖ್ಯವಾದಂತಹ ಭಗವಂತನ ಉಪಾಸನೆಗೆ ಯೋಗ್ಯವಾದಂತಹ ಪವಿತ್ರವಾದಂತಹ ಪ್ರತಿಮೆ ಯಾವುದು? ಉಪನಿಷತ್ತು ಉಲ್ಲೇಖ ಮಾಡಿದೆ, ಮುಖ್ಯಪ್ರಾಣನೇ ಭಗವಂತನ ಉಪಾಸನೆಗೆ ಮುಖ್ಯವಾದ ಪವಿತ್ರವಾದಂತಹ ಪ್ರತಿಮೆ. ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಪವನಃ ಪವತಾಂ ಅಸ್ಮಿ. ಎಲ್ಲ ಪವಿತ್ರವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಅತ್ಯಂತ ಪವಿತ್ರನಾಗಿರ್ತಕ್ಕಂಥವನು ಅಲ್ಲ, ಎಂದೂ ಅಪವಿತ್ರನಾಗದೇ ಇರತಕ್ಕಂತಹ ಒಂದು ಪ್ರತಿಮೆ ಇದೆ, ಅದೇ ಮುಖ್ಯಪ್ರಾಣ. ಆ ಮುಖ್ಯಪ್ರಾಣನಲ್ಲಿ ಪವನನಲ್ಲಿ ಭಗವಂತನ ಪವನ ಎಂಬುವಂತಹ ವಿಭೂತಿ ರೂಪ ಇರೋದರಿಂದಾಗಿ ಆ ಮುಖ್ಯಪ್ರಾಣನಿಗೆ ಅಂತಹ ಪಾವಿತ್ರ್ಯ ಎಂಬತಕ್ಕಂಥದ್ದು ಬಂದಿದೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ದರಿಂದಲೇ
ಸಂಪ್ರದಾಯದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬೇಕಾದರೆ ಆ ಉಪಾಸನೆಗೆ ಯೋಗ್ಯವಾಗಿರ್ತಕ್ಕಂತಹ ಪ್ರತಿಮೆ ಮುಖ್ಯಪ್ರಾಣದೇವರು ಎಂಬುದಾಗಿ ತಮ್ಮಲ್ಲಿ ಭಗವಂತನ ಚಿಂತನೆ ಮಾಡಬೇಕಾದರೂ ಹೃತ್ಕಮಲ ಮಧ್ಯ ನಿವಾಸಿ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಬಿಂಬರೂಪಿ ಪರಮಾತ್ಮ ಅಂತ ಉಪಾಸನೆಯನ್ನು ನಾವು ಜ್ಞಾನಿಗಳು ಮಾಡೋದನ್ನು ಕಾಣ್ತಾ ಇದ್ದೇವೆ. ತಿಳಿದವರು ತಮ್ಮಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬೇಕಾದರೆ ಜೀವನ ಒಳಗಡೆ ಮುಖ್ಯಪ್ರಾಣನ ಒಳಗಡೆ ಪರಮಾತ್ಮ ಎಂಬುದಾಗಿ ಅನುಸಂಧಾನ ಮಾಡ್ತಾರೆ. ಅದಕ್ಕೆ ಕಾರಣ ಭಗವಂತನ ಉಪಾಸನೆಗೆ ಮುಖ್ಯವಾಗಿರ್ತಕ್ಕಂಥ ಪವಿತ್ರವಾದ ಅಪವಿತ್ರವಾಗದೇ ಇರತಕ್ಕಂತಹ ಪ್ರತಿಮೆ ಅಂತಂದರೆ ಅದು ಮುಖ್ಯಪ್ರಾಣನ ಪ್ರತಿಮೆ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಪವನಃ ಪವತಾಮಸ್ಮಿ ಅಂತ. ಮುಖ್ಯಪ್ರಾಣನಲ್ಲಿ ನನ್ನ ವಿಭೂತಿ ರೂಪ ಇದೆ, ಆದ್ದರಿಂದ ಮುಖ್ಯಪ್ರಾಣ ಎಂದೂ ಪವಿತ್ರನಾಗಿದ್ದಾನೆ, ಅವನು ಅಪವಿತ್ರನೇ ಆಗೋದಿಲ್ಲ ಅಂತ. ಭಗವಂತನಿಗೆ ಪವನ ಅಂತ ಹೆಸರು. ಯಾಕೆ ಅಂತಂದರೆ ಭಗವಂತನೇ ಎಲ್ಲವನ್ನೂ ಪವಿತ್ರವನ್ನಾಗಿ ಮಾಡಿಸುವವನು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಭಗವಂತನನ್ನು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕಾದರೆ, ಸ್ತೋತ್ರ ಮಾಡಬೇಕಾದರೆ ನಾವು ಹೇಳ್ತಕ್ಕಂಥದ್ದು ಇದು. ಪರಮಾತ್ಮ ಅವನು ಪವಿತ್ರವಾದ ಎಲ್ಲ ವಸ್ತುಗಳನ್ನು ಪವಿತ್ರವನ್ನಾಗಿಸುವವನು. ಮಂಗಳಮಯವಾದ ಯಾವ್ಯಾವ ವಸ್ತುಗಳಿದೆಯೋ ಅವುಗಳಿಗೆ ಮಾಂಗಲ್ಯವನ್ನು ಕೊಡುವವನು. ಅಂತಹ ವ್ಯಕ್ತಿ ಪರಮಾತ್ಮ ಅಂತ. ಹಾಗಾದರೆ ಪವನ ಮುಖ್ಯಪ್ರಾಣನನ್ನು ಎಂದೂ ಪವಿತ್ರನನ್ನಾಗಿಯೇ ಮಾಡಿದವನು ಪರಮಾತ್ಮ. ಅದರಿಂದ ಅವನನ್ನು ಪವನ ಅಂತ ಕರೀತಾರೆ. ನಾವೆಲ್ಲ ಅನೇಕ ಬಾರಿ ಮನನ ಮಾಡಿದ್ದೇವೆ. ಯಾರು ಪವಿತ್ರ? ಪರಮಾತ್ಮ ಪವಿತ್ರ. ಆದ್ದರಿಂದಲೇ ಪರಮಾತ್ಮನಿಗೆ ಅಂತಹ ಒಂದು ವಿಶಿಷ್ಟವಾದಂತಹ ಎಲ್ಲರನ್ನೂ ಪವಿತ್ರನನ್ನಾಗಿಸುವಂತಹ ಶಕ್ತಿ ಇದೆ. ಆದ್ದರಿಂದಲೇ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಪುಂಡರೀಕಾಕ್ಷನಾದ ಪರಮಾತ್ಮ, ಕಮಲನಯನನಾದ ಪರಮಾತ್ಮ, ಅವನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರು ಎಲ್ಲ ವಿಧವಾಗಿರ್ತಕ್ಕಂತಹ ಅಪಾವಿತ್ರ್ಯವನ್ನು ಕಳೆದುಕೊಂಡು ಅತ್ಯಂತ ಪವಿತ್ರರಾಗ್ತಾರೆ ಎಂಬುದಾಗಿ ಶಾಸ್ತ್ರ ಹೇಳುತ್ತಾ ಇದೆ. ಅತಿನೀಲಘನಶ್ಯಾಮಂ ನಲಿನಾಯತಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಭಗವಂತನ ಸ್ಮರಣೆ ಮಾಡಿದರೆ, ನಾವು ಸ್ನಾನ ಮಾಡಿದರೆ ಏನು ಪವಿತ್ರರಾಗ್ತೇವೋ, ನಾಮಸ್ಮರಣೆಯಿಂದ ಅಷ್ಟು ಪವಿತ್ರರಾಗುತ್ತೇವೆ ಎಂಬುದಾಗಿ ಶಾಸ್ತ್ರ ಹೇಳುತ್ತಾ ಇದೆ. ಸ್ನಾನ ಮಾಡಿದ್ರಿಂದ ಅಪಾವಿತ್ರ್ಯ ಹೋಗುತ್ತೆ, ಪಾವಿತ್ರ್ಯ ಬರುತ್ತೆ. ಭಗವಂತನ ನಾಮಸ್ಮರಣೆಯಿಂದ ಅಪಾವಿತ್ರ್ಯ ಹೋಗುತ್ತೆ, ಪಾವಿತ್ರ್ಯ ಎಂಬತಕ್ಕಂಥದ್ದು ಬರ್ತಾ ಇದೆ ಅಂತ. ಹೀಗೆ ಪರಮಾತ್ಮನು ಅತ್ಯಂತ ಪವಿತ್ರನಾಗಿದ್ದಾನೆ ಎಂಬುದಾಗಿ. ಪರಮಾತ್ಮ ಅವನು ಎಂದೂ ಅಪವಿತ್ರನಾಗದೇ ಇದ್ದವನು. ಯಾವ ರೀತಿಯಲ್ಲಿ ಪರಮಾತ್ಮನ ಸನ್ನಿಧಾನ ಪಾತ್ರನಾದಂತಹ ಮುಖ್ಯಪ್ರಾಣನಲ್ಲಿಯೇ ಅಪಾವಿತ್ರ್ಯ ಇಲ್ಲ, ಅವನಲ್ಲಿ ಅಶುಚಿತ್ವ ಎಂಬತಕ್ಕಂಥದ್ದಿಲ್ಲ, ಹಾಗೇ ಭಗವಂತನಲ್ಲಿಯೂ ಕೂಡ ಎಂದೂ ಅಪಾವಿತ್ರ್ಯ ಇಲ್ಲ. ಭಗವಂತನಿಲ್ಲದ ಸ್ಥಳ ಇಲ್ಲ, ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ಕೊಳಚೆಯಲ್ಲಿ ನಮಗೆ ಸ್ಪರ್ಶ ಮಾಡಲಿಕ್ಕೆ ಅಸಹ್ಯ ಅನ್ನತಕ್ಕಂತಹ ವಸ್ತುಗಳಲ್ಲಿ ಭಗವಂತ ಇದ್ದಾನೆ. ಆದರೆ ಯಾವ ಕೊಳಕು ಅವನಿಗೆ ಅಂಟ್ಕೊಳ್ಳೋದಿಲ್ಲ, ಅವನಲ್ಲಿ ಅಪಾವಿತ್ರ್ಯ ಬರೋದಿಲ್ಲ. ಅಂತಹ ಒಂದು ವಿಶಿಷ್ಟವಾದ ಪಾವಿತ್ರ್ಯ ಪರಮಾತ್ಮನಲ್ಲಿದೆ. ಆದ್ದರಿಂದ ಅವನನ್ನು ಪವನ ಅಂತ ಕರೀತಾರೆ. ಅಂತಹ ಪರಮಾತ್ಮನ ಸನ್ನಿಧಾನದಿಂದ ಆ ಗಾಳಿಗೆ, ಅದಕ್ಕೆ ಅಭಿಮಾನಿಯಾದಂತಹ ದೇವತೆಗೆ ಒಂದು ಲೋಕದಲ್ಲಿ ವಿಶಿಷ್ಟವಾದಂತಹ ಮಹತ್ವ ಇದೆ ಅನ್ನೋದನ್ನು ಭಗವಂತ ಹೇಳಿ ಪುನಃ ತನ್ನ ಇನ್ನೊಂದು ಸ್ವರೂಪಭೂತವಾದಂತಹ ವಿಭೂತಿ ರೂಪವನ್ನು ಹೇಳುತ್ತಾನೆ. ಹಿಂದೆ ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಹೇಳ್ದ, ಸಿದ್ಧಾನಾಂ ಕಪಿಲೋ ಮುನಿ ಅಂತ ಹೇಳ್ದ. ಅದರಂತೆ ರಾಮ ಶಸ್ತ್ರಭೃತಾಂ ಅಹಂ. ಭಗವಂತ
ತನ್ನದೇ ಆದ ರಾಮ ಎಂಬತಕ್ಕಂತಹ ವಿಭೂತಿ ರೂಪದ ಬಗ್ಗೆ ವಿವರಣೆ ನೀಡುತ್ತಾ ಇದ್ದಾನೆ. ಶಸ್ತ್ರಭೃತಾಂ, ಯಾರ್ಯಾರು ಶಸ್ತ್ರವನ್ನು ಹೊಂದಿದ್ದಾರೋ ಅಂತಹ ಶಸ್ತ್ರವನ್ನು ಹಿಡಿದಿರುವಂತಹ ಎಲ್ಲ ವ್ಯಕ್ತಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಈ ರಾಮ ಎಂಬುವಂತಹ ನಾನೇ, ನನ್ನ ಸ್ವರೂಪಭೂತವಾದ ವಿಭೂತಿ ರೂಪ. ರಾಮ ಅಂತಂದರೆ ಭಗವಂತನ ಪರಶುರಾಮ ರೂಪ, ರಾಮಚಂದ್ರ ಎನ್ನುವಂತಹ ರೂಪ. ಬಲರಾಮ ಅಂತ ಕೆಲವರು ಸೇರಿಸಿಬಿಡ್ತಾರೆ. ಆದರೆ ದಶಾವತಾರಗಳಲ್ಲಿ ಬಲರಾಮ ಸೇರಲಿಲ್ಲ. ಬಲರಾಮನದ್ದು ಪರಮಾತ್ಮನ ಆವೇಶ ಇದೆ ವಿನಃ ಬಲರಾಮ ಸ್ವತಃ ಭಗವಂತನಲ್ಲ. ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶ ಎಂಬತಕ್ಕಂತಹ ಒಂದು ರೂಪ ಸನ್ನಿಧಾನ ಇದೆ. ಹೇಗೆ ಕೃಷ್ಣ ಸಾಕ್ಷಾತ್ ಭಗವಂತನೋ, ಪರಶುರಾಮ ಸಾಕ್ಷಾತ್ ಭಗವಂತನೋ, ಕಪಿಲ ಸಾಕ್ಷಾತ್ ಭಗವಂತನೋ, ವೇದವ್ಯಾಸ ಸಾಕ್ಷಾತ್ ಭಗವಂತನೋ, ಧನ್ವಂತರಿ ಸಾಕ್ಷಾತ್ ಭಗವಂತನೋ, ಹಾಗೆ ಬಲರಾಮ ಸಾಕ್ಷಾತ್ ಭಗವಂತನಲ್ಲ. ಈ ವ್ಯತ್ಯಾಸ ಇದೆ. ಹಾಗಾದರೆ ಇಲ್ಲಿ ರಾಮ ಅಂದರೆ ಯಾರನ್ನು ತೆಗೆದುಕೊಳ್ಬೇಕು? ಬಲರಾಮನನ್ನು ಬಿಟ್ಟು ಪರಶುರಾಮನನ್ನು ತೆಗೆದುಕೊಳ್ಳಬಹುದು, ಅಥವಾ ಸೀತಾಪತೆ ರಾಮನನ್ನು ತೆಗೆದುಕೊಳ್ಳಬಹುದು. ಈ ಎರಡೂ ರೂಪಗಳು ಕೂಡ ಅದು ಭಗವಂತನದ್ದೇ ಆದಂತಹ ರೂಪಗಳು. ಇದು ಒಂದು ವಿಭೂತಿ ರೂಪ, ಸ್ವರೂಪ ವಿಭೂತಿ ಅಂತ ಹೇಳ್ತಾ ಇದ್ದಾನೆ. ಶಸ್ತ್ರಭೃತಾಂ, ಯಾರ್ಯಾರು ಶಸ್ತ್ರವನ್ನು ಧಾರಣೆ ಮಾಡಿದ್ದಾರೋ ಅವರೆಲ್ಲರಲ್ಲಿಯೂ ಕೂಡ ಇಲ್ಲದೇ ಇರುವಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ಬಲ, ಸಾಮರ್ಥ್ಯ, ಧೈರ್ಯ, ಸ್ಥೈರ್ಯವನ್ನು ನಾನು ಪರಶುರಾಮ ರೂಪದಲ್ಲಿ ತೋರಿಸಿದ್ದೇನೆ. ಪರಶುರಾಮನ ರೂಪವೂ ಕೂಡ ಒಂದು ವಿಭೂತಿ ರೂಪ ಅಂತ. ಪರಶುರಾಮ ಅವನು 21 ಬಾರಿ ಅಖಂಡ ಭೂಮಂಡಲವನ್ನು ಸಂಚಾರ ಮಾಡಿ ಎಲ್ಲ ದುಷ್ಟರಾದಂತಹ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ಅವರ ಅಧೀನದಲ್ಲಿರತಕ್ಕಂತಹ ಏನು ಭೂಮಿ ಇದೆ ಅದೆಲ್ಲವನ್ನೂ ಕೂಡ ತಾನು ತೆಗೆದುಕೊಂಡು ಅದೆಲ್ಲವನ್ನೂ ಕೂಡ ಯೋಗ್ಯರಾದವರಿಗೆ ದಾನ ಮಾಡಿದ್ದಾನೆ. ಆ ದುಷ್ಟರ ಅಧೀನದಲ್ಲಿದ್ದಂತಹ ಭೂಮಿಯನ್ನು, ಸಂಪತ್ತನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕಾದರೆ ಅವರನ್ನು ಭಗವಂತ ನಿಗ್ರಹ ಮಾಡಿದ. 21 ಬಾರಿ ಕೈಯಲ್ಲಿ ಆಯುಧಗಳನ್ನು ಹಿಡಿದು ಭೂಮಂಡಲವನ್ನು ಸಂಚಾರ ಮಾಡಿ ಎಲ್ಲರನ್ನೂ ನಾಶ ಮಾಡಿದವನು, ದುಷ್ಟರನ್ನು ನಾಶ ಮಾಡಿದವನು ಪರಶುರಾಮ. ಅದರಿಂದ ಅವನು ಶಸ್ತ್ರಭೃತಾಂ, ಯಾರ್ಯಾರು ಅಸ್ತ್ರವನ್ನು ಹಿಡಿದಾರೋ ಅವರೆಲ್ಲರನ್ನೂ ಪರಶುರಾಮ ನಿಗ್ರಹ ಮಾಡಿದ್ದಾನೆ. ಆದ್ದರಿಂದ ಆ ಪರಶುರಾಮನೇ ಒಂದು ಭಗವಂತನ ವಿಭೂತಿ ರೂಪ ಅಂತ. ದುಷ್ಟನಾದಂತಹ ಕಾರ್ತವೀರ್ಯಾರ್ಜುನ ಒಳ್ಳೆಯ ಭಕ್ತನಾದವನೇ, ಆದರೂ ಕೂಡ ಅವನು ಅಪಚಾರವನ್ನು ಮಾಡುತ್ತಾನೆ. ಜಮದಗ್ನಿ ಋಷಿಗಳ ಆಶ್ರಮದಲ್ಲಿದ್ದಂತಹ ನಂದಿನಿಯನ್ನು ಅಪಹಾರ ಮಾಡಿ ಇಂತಹ ಚೋರತನದ ಆರೋಪ, ದೋಷ ಅವನಲ್ಲಿ ಕಂಡುಬಂದಿದೆ. ಜಮದಗ್ನಿ ಋಷಿಗಳನ್ನು ನಿಗ್ರಹ ಮಾಡಿದ್ದು ಇಂತಹ ಪಾಪ ಅವನಲ್ಲಿ ಕಂಡಿದೆ. ಇಂತಹ ಪಾಪಿಯಾದಂತಹ ಕಾರ್ತವೀರ್ಯಾರ್ಜುನನನ್ನೂ ಸಂಹಾರ ಮಾಡಿದವನು ಪರಶುರಾಮ. ಆ ಕಾರ್ತವೀರ್ಯಾರ್ಜುನ ಸಾಧಾರಣ ಭಕ್ತನಲ್ಲ. ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದು 1000 ಕೈಗಳನ್ನು ಹೊಂದಿದವನು. ಇರೋದು 2 ಕೈ, ಅದು ಚೆನ್ನಾಗಿದ್ದರೆ ಭಗವಂತನ ಅನುಗ್ರಹ. ಇನ್ನು 2 ಕೈ ನಮಗೆ ದೇವರು ಕೊಡು ಅಂತಂದರೆ ದೇವರು ನಮಗೆ 2 ಕೈ ಕೊಡೋದಿಲ್ಲ, ನಮ್ಮನ್ನು ಚತುರ್ಭುಜರನ್ನಾಗಿ ಮಾಡೋದಿಲ್ಲ. ಆರ್ಟಿಫಿಷಿಯಲ್ ಕೈ ಬೇಕಾದರೆ ಪೌಂಡ್ರಕ ವಾಸುದೇವ ಜೋಡಿಸಿಕೊಂಡ ಹಾಗೆ ಜೋಡಿಸ್ಕೊಳ್ಬೋದು, ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ. ಅವನಿಗೆ 2 ಕೈ ಕೊಟ್ಟದ್ದಲ್ಲ, ಭಗವಂತ 998 ಕೈಗಳನ್ನು ಕೊಟ್ಟಿದ್ದಾನೆ. ಒಟ್ಟು 1000 ಕೈಗಳನ್ನು ಹೊಂದಿದವನು ಆ ಕಾರ್ತವೀರ್ಯಾರ್ಜುನ. ಹಾಗಾದರೆ 2 ಕೈಯಿಂದಲೇ ಜೀವ ತನ್ನ ಪರಾಕ್ರಮವನ್ನು ತೋರ್ತಾನೆ. 1000 ಕೈಗಳಿಂದ ಇನ್ನೆಷ್ಟು ಪರಾಕ್ರಮವನ್ನು ತೋರಬಹುದು. ತನ್ನ 1000 ಕೈಗಳಿಂದ ಯಮುನಾ ನದಿಯನ್ನೇ ಅವನು ಆಣೆಕಟ್ಟಿನಂತೆ ತಡೆದು ನೀರು ಮುಂದೆ ಹೋಗದ ಹಾಗೆ ಮಾಡಿರ್ತಕ್ಕಂಥ ಶಕ್ತಿಯನ್ನು ಪಡೆದವನು ಕಾರ್ತವೀರ್ಯಾರ್ಜುನ. ಅಂತಹ ಬಲಿಷ್ಠನಾದವನನ್ನು ಸಂಹಾರ ಮಾಡಿದಂತಹ ವ್ಯಕ್ತಿ ಅವನು ಪರಶುರಾಮ.
ಅದರಿಂದ ಆ ಪರಶುರಾಮ ಅವನು ಅದು ನನ್ನ ವಿಭೂತಿ ರೂಪ. ಯಾರ್ಯಾರು ಶಸ್ತ್ರವನ್ನು ಧಾರಣೆ ಮಾಡಿದ್ದಾರೋ ಅದರಲ್ಲಿ ಪರಶುರಾಮ ಅವನು ವಿಶಿಷ್ಟವಾದಂತಹ ಸ್ಥಾನದಲ್ಲಿದ್ದಾನೆ ಅಂತ. ಹಾಗೆಯೇ ರಾಮ ಅಂತಂದರೆ ನಾವು ದಶರಥನ ಮಗನಾದಂತಹ ಆದರ್ಶ ಮಾನವ ಎಂಬುದಾಗಿ ಖ್ಯಾತಿಯನ್ನು ಪಡೆದಂತಹ ಶ್ರೀರಾಮನನ್ನು ಇಟ್ಕೊಳ್ಬಹುದು. ಅವನು ಕೂಡ ಶಸ್ತ್ರಭೃತಾಂ ರಾಮ. ಯಾರ್ಯಾರು ಕೈಯಲ್ಲಿ ಶಸ್ತ್ರವನ್ನು ಧಾರಣೆ ಮಾಡಿದ್ದಾರೋ ಅವರಲ್ಲಿ ಎಲ್ಲರಲ್ಲಿಯೂ ಇಲ್ಲದೇ ಇರುವಂತಹ ವಿಶಿಷ್ಟವಾದಂತಹ ಪರಾಕ್ರಮ ಯುದ್ಧ ಕೌಶಲ್ಯವನ್ನು ಶ್ರೀರಾಮಚಂದ್ರ ತೋರಿದ್ದಾನೆ. ಜನಸ್ಥಾನದಲ್ಲಿ ಆ 14,000 ಯೋಧರು ರಾಮಚಂದ್ರನ ಮೇಲೆ ಆಕ್ರಮಣ ಮಾಡಿದಾಗ ಏಕಾಕಿಯಾಗಿ ರಾಮಚಂದ್ರ ಅವರೆಲ್ಲರನ್ನೂ ಕೂಡ ನಿಗ್ರಹ ಮಾಡಿದ್ದಾನೆ. ಆ ನಿಗ್ರಹ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಶಸ್ತ್ರವನ್ನು ಹಿಡಿದು ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಸಾಯಿಸುವಂತಹ ಆ ಪರಾಕ್ರಮವನ್ನು ತೋರಿದ್ದಾನೆ. ಅದರಿಂದಾಗಿ ಶಸ್ತ್ರವನ್ನು ಧಾರಣೆ ಮಾಡಿದವರಲ್ಲಿ ರಾಮ ಅವನು ಸೀತಾಪತಿಯಾದಂಥ ರಾಮ, ಅದು ಭಗವಂತನ ವಿಭೂತಿ ರೂಪ ಅಂತ. ಹೀಗೆ ರಾಮ ಅಂತಂದರೆ ಎರಡೂ ರಾಮನನ್ನು ನಾವು ಇಟ್ಕೊಳ್ಬಹುದು. ಮುಂದೆ ವಿಶಿಷ್ಟವಾದಂತಹ ಒಂದು ತನ್ನ ಯುದ್ಧ ಕೌಶಲವನ್ನು ತೋರಿದ್ದಾನೆ. ದಾಸರು ವರ್ಣನೆ ಮಾಡ್ತಾರೆ, ಅವನಿಗೆ ಇವರಾಮ ಇವನಿಗೆ ಅವರಾಮ. ಪರಸ್ಪರ ಶತ್ರುಗಳು ಒಬ್ಬನಿಗೆ ಇನ್ನೊಬ್ಬ ರಾಮನಾಗಿ ಕಣ್ಣಂತೆ. ಇವನು ರಾಮ ಅಂದ್ಕೊಂಡು ಶತ್ರು ತನ್ನ ಪಕ್ಷದವನೇ ಆದಂತಹ ವ್ಯಕ್ತಿಯನ್ನು ನಿಗ್ರಹ ಮಾಡಿದ್ದಾನೆ. ಅವನ ಮೇಲೆ ಇನ್ನೊಬ್ಬ ಆ ಪಕ್ಷದಲ್ಲಿದ್ದವನೇ ಬಾಣ ಬಿಟ್ಟಿದ್ದಾನಂತೆ. ಹೀಗೆ ಪರಸ್ಪರ ಅವರಲ್ಲಿ ರಾಮ ಎಂಬತಕ್ಕಂಥ ಭಾವನೆ ಬರುವ ಹಾಗೆ ತನ್ನ ವಿಚಿತ್ರವಾಗಿರ್ತಕ್ಕಂತಹ ಅದ್ಭುತ ಶಕ್ತಿಯನ್ನು ತೋರಿ ಅವರನ್ನು ನಿಗ್ರಹ ಮಾಡಿದವನು. ಹೀಗೆ ಶಸ್ತ್ರಭೃತಾಂ, ಶಸ್ತ್ರವನ್ನು ಯಾರು ಧಾರಣೆ ಮಾಡಿದ್ರೋ ಶತ್ರುಪಕ್ಷದವರು, ಅವರಿಗೆ ಆ ಶತ್ರುಪಕ್ಷದ ವ್ಯಕ್ತಿಗಳನ್ನೇ ರಾಮನನ್ನಾಗಿಸಿ ನಿಗ್ರಹ ಮಾಡಿದವನು ಅಂದ ಶಸ್ತ್ರಭೃತಾಂ ರಾಮ ಅಂತ. ಹೀಗೆ ಆ ರಾಮನ ವಿಭೂತಿ ರೂಪವನ್ನು ನಾವು ಚಿಂತನೆ ಮಾಡಬಹುದು. ಭಗವಂತನಿಗೆ ರಾಮ ಅಂತ ಹೆಸರು. ಯಾಕೆ ಭಗವಂತನಿಗೆ ರಾಮ ಅಂತ ಹೆಸರು ಅಂತಂದರೆ ರಾ ಅಂತಂದರೆ ಆನಂದರೂಪಿ ಅಂತ ಅರ್ಥ. ಭಗವಂತ ಆನಂದರೂಪಿಯಾಗಿದ್ದಾನೆ, ಆದ್ದರಿಂದ ಭಗವಂತನನ್ನು ರಾ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಭಗವಂತ ಪೂರ್ಣನಾಗಿದ್ದಾನೆ, ಆದ್ದರಿಂದ ಅವನನ್ನು ಅಮ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಮಾ ಅನ್ನೋದಕ್ಕೆ ಒಂದು ಅರ್ಥ ಮಿತಿ ಅಂತ ಅರ್ಥ. ಅಮ ಅಂದರೆ ಮಿತಿ ಇಲ್ಲ ಅಂತ ಅರ್ಥ. ಮಿತಿ ಅಂದರೆ ಅಪೂರ್ಣ ಅಂತ ಅರ್ಥ. ಮಿತಿ ಇಲ್ಲ ಅಂತಂದರೆ ಅಪೂರ್ಣತ್ವ ಇಲ್ಲ ಅಂತ ಅರ್ಥ. ಹಾಗಾದರೆ ಪೂರ್ಣ ಅಂತ ಅರ್ಥ. ಭಗವಂತ ರಾ, ಅವನು ಆನಂದಪೂರ್ಣನಾಗಿದ್ದಾನೆ. ಅಮ, ಅವನು ಪೂರ್ಣನಾಗಿದ್ದಾನೆ, ಆದ್ದರಿಂದ ಅವನನ್ನು ರಾಮ ಅಂತ ಕರೀತಾರೆ. ರಶ್ಚಾಸೌ ಅಮಶ್ಚ ಇತಿ ರಾಮ ಅಂತ. ಹೀಗೆ ಭಗವಂತ ತಾನು ಆನಂದಪೂರ್ಣನು ಎಲ್ಲ ಗುಣಪೂರ್ಣನೂ ಆಗಿದ್ದಾನೆ, ಆದ್ದರಿಂದ ಆ ಭಗವಂತನನ್ನು ರಾಮ ಅಂತ ಕರೀತಾರೆ. ಹಾಗೆಯೇ ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಭಗವಂತ ಲೋಕ ರಮಣತ್ವಾಚ್ಚ ಅಂತ. ತಾನು ಆನಂದಪೂರ್ಣನಾಗಿದ್ದು ಉಳಿದವರನ್ನೂ ಆನಂದಪೂರ್ಣರನ್ನಾಗಿ ಮಾಡ್ತಾ ಇದ್ದಾನೆ. ಉಳಿದವರಿಗೂ ಆನಂದವನ್ನು ಅನುಗ್ರಹಿಸುವವನು ಭಗವಂತ. ಆದ್ದರಿಂದಾಗಿ ಆ ಪರಮಾತ್ಮನನ್ನು ರಾಮ ಅಂತ ಕರೀತಾರೆ. ಇದು ಕೇವಲ ನಾವು ವಿವರಣೆ ನೀಡತಕ್ಕಂಥದ್ದಲ್ಲ. ಭಗವಂತನಿಗೆ ರಾಮ ಎಂಬುವಂತಹ ಹೆಸರು ಏಕೆ ಶಾಸ್ತ್ರವೇ ನಿರೂಪಣೆ ಮಾಡಿದೆ. ಶ್ರುತಿಯಲ್ಲಿ ನಾವಿದನ್ನು ಕಾಣ್ತೇವೆ. ಶಾಂಡಿಲ್ಯ ಶಾಖಾ ಎಂಬತಕ್ಕಂತಹ ಈ ಶ್ರುತಿ ಭಾಗದಲ್ಲಿ ಆನಂದರೂಪ ನಿಷ್ಪರಿಣಾಮ ಏಷಃ ಲೋಕಶ್ಚ ಏತಸ್ಮಾತ್ ರಮತೆ ತೇನ ರಾಮ. ಶಾಂಡಿಲ್ಯ ಶಾಖಾ ಎಂಬತಕ್ಕಂತಹ ಶ್ರುತಿಯಲ್ಲಿ
ಈ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಭಗವಂತ ಆನಂದ ರೂಪ, ಭಗವಂತ ನಿಷ್ಪರಿಣಾಮ, ಅವನಲ್ಲಿ ಅಪೂರ್ಣತ್ವ ಇಲ್ಲ. ಅಷ್ಟೇ ಅಲ್ಲ, ಲೋಕಶ್ಚ ಏತಸ್ಮಾತ್ ರಮತೆ, ಎಲ್ಲ ಜೀವರನ್ನು ಆನಂದವುಳ್ಳವರನ್ನಾಗಿ ಮಾಡುತ್ತಾ ಇದ್ದಾನೆ. ಇವನಿಂದಾಗಿ ಎಲ್ಲರೂ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ರಾಮ ಎಂಬುದಾಗಿ ಕರೀತಾರೆ ಅಂತ ಶಾಸ್ತ್ರ ಹೇಳುತ್ತೆ. ರಾಮ ಅಂತ ಹೇಳಿದರೆ ಅವರಿಗೆ ಎಲ್ಲ ವಿಧವಾದಂತಹ ಪಾಪಗಳು ಪರಿಹಾರವಾಗುತ್ತೆ. ಆದ್ದರಿಂದ ಅವರು ಪಾಪದ ಫಲವಾದಂಥ ದುಃಖವನ್ನು ಅನುಭವಿಸದೇನೆ ಸುಖವನ್ನು ಅನುಭವಿಸ್ತಾರೆ ಅಂತ. ನೋಡಿ, ರಾ ಅಂತಂದರೆ ಬಾಯಿ ತೆಗಿಬೇಕು, ಮಾ ಅಂತ ಹೇಳಿದಾಗ ತುಟಿಯನ್ನು ಮುಚ್ಚಬೇಕು. ಬಾಯಿ ತೆಗೆಯದೇನೆ ರಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡು ತುಟಿಯನ್ನು ಮುಚ್ಚದೇನೆ ಒಟ್ಟಿಗೆ ಮಾಡದೇನೆ ಮಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದರ ಅರ್ಥ ಏನು? ರಾ ಅಂದಾಗ ಜೀವನ ಒಳಗಡೆ ಇರುವ ಎಲ್ಲ ಪಾಪಗಳು ಹೊರಗೆ ಬಂತು ಬಾಯಿ ತೆಗೆದಿದ್ದರಿಂದ. ಹೊರಗೆ ಬಂದ ಪಾಪ ಪುನಃ ಒಳಗೆ ಹೋಗಬಾರ್ದು. ಮಾ ಅಂತ ಬಾಯಿ ಮುಚ್ಚಿದ್ದೇವೆ. ಹಾಗಾದರೆ ರಾಮ ಅಂತ ಹೇಳಿದಾಗ ಅವನ ಒಳಗಿದ್ದ ಪಾಪ ಎಲ್ಲ ಹೊರಗೋಯ್ತು, ಹೊರಗಿದ್ದ ಪಾಪ ಒಳಗೆ ಹೋಗಲಿಲ್ಲ. ಆದ್ದರಿಂದ ಅವನು ನಿಷ್ಪಾಪಿಯಾದ, ಪಾಪದಿಂದ ಪಡೆಯುವಂತಹ ದುಃಖ ಇಲ್ಲ, ಅವನು ಆನಂದರೂಪಿಯಾಗಿರ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಇಂತಹ ರಾಮ ಎಲ್ಲರನ್ನೂ ಆನಂದವನ್ನು ಕೊಡುವಂತಹ ಆ ವ್ಯಕ್ತಿ ಶ್ರೀರಾಮಚಂದ್ರ. ಅಂತಹ ರಾಮನ ಅನುಗ್ರಹ ಈಗ ರಾಮ ಮಂದಿರ ಎಂಬತಕ್ಕಂಥದ್ದು ನಮ್ಮದಾಗಿದೆ. ಆ ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಿತನಾಗಿದ್ದಾನೆ. ಆ ಪ್ರತಿಷ್ಠಿತನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಎಲ್ಲರನ್ನೂ ಕೂಡ ಆರಾಮವಾಗಿ ಇರುವಂತೆ ಅನುಗ್ರಹಿಸಲಿ ಅಂತ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಅಥ ಶ್ರೀ ಭಗವದ್ಗೀತಾಸು ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃಸುರಗಣಾಃ ನ ಮೇ ವಿದುಃಸುರಗಣಾಃ ಪ್ರಭವನ್ನ ಮಹರ್ಷಯಃ ಪ್ರಭವಂ ನಮಃ ಶ್ರಯಃ ಅಹಮಾದಿರ್ಹಿ ದೇವಾನಾಂ ಅಹಮಾದಿರ್ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಅಸಮ್ಮೂಢಸ್ಯ ಮರ್ತೇಷು ಸರ್ವಪಾಪೈಃ ಪ್ರಮುಚ್ಯತೆ ಸರ್ವಪಾಪೈ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಬುದ್ಧಿರ್ಜ್ಞಾನ ಸಮಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ಥತಾ ಚತ್ವಾರೋ ಮನವಸ್ತತಾ
ಮದ್ಭಾವಾ ಮಾನಸಾ ಜಾತಾ ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಾಃ ಪ್ರಜಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂಚ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಸೋರಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವಃ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತ ಮದ್ಗತ ಪ್ರಾಣಾಃ ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಬೋಧಯन्तಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ಕಥಯन्तಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂತಂ ದದಾಮಿ ಬುದ್ಧಿಯೋಗಂತಂ ಯೇನ ಮಾಮುಪಯಾಂತಿ ತೇ ಯೇನ ಮಾಮುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ನಾಶಯಾಮಾತ್ಮಭಾವಸ್ಯೋ ಜ್ಞಾನದೀಪೇನ ಭಾಸ್ವತ ಜ್ಞಾನದೀಪೇನ ಭಾಸ್ವತ ಅರ್ಜುನ ಉವಾಚ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ಆಹುಷ್ಯಾನ್ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದೃತಂ ಮನ್ಯೇ ಸರ್ವಮೇತದ್ರುತಂ ಮನ್ಯೇ ಯನ್ಮಾಂ ವದಸಿ ಕೇಶವ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವದ್ವ್ಯಕ್ತಿಂ ನ ಹಿ ತೇ ಭಗವದ್ವ್ಯಕ್ತಿಂ ವಿದುರ್ದೇವಾನ ದಾನವಾಃ ವಿದುರ್ದೇವಾನ ದಾನವಾಃ ಸ್ವಯಮೇವಾತ್ಮನಾತ್ಮಾನಂ ಸ್ವಯಮೇವಾತ್ಮನಾತ್ಮಾನಂ ವೇತ್ಥ ತ್ವಂ ಪುರುಷೋತ್ತಮ ವೇತತಂ ಪುರುಷೋತ್ತಮ ಭೂತಭಾವನ ಭೂತೇಶ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ದೇವ ದೇವ ಜಗತ್ಪತೆ ವಕ್ತುಮರ್ಹಸ್ಯ ಶೇಷೇಣ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಯಾಭಿರ್ವಿಭೂತಿಲೋಕಾನಾಂ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ ಕಥಂ ವಿದ್ಯಾಮಹಂ ಯೋಗಿನ್ ಕಥಂ ವಿದ್ಯಾಮಹಾನ್ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ ಚಿಂತ್ಯೋಸಿ ಭಗವನ್ಮಯಾ ವಿಸ್ತರೇಣಾತ್ಮನೋ ಯೋಗಂ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇಮೃತಂ ಶೃಣ್ವತೋ
श्रीभगवानुवाच श्रीभगवानुवाच हन्त ते कथयिष्यामि अन्त ते कथयिष्यामि दिव्या ह्यात्मविभूतयः दिव्यायात्मविभूतयः प्राधान्यतः कुरु श्रेष्ठ प्राधान्यतः कुरु श्रेष्ठ नास्त्यन्तो विस्तरस्य मे नास्यन्तो विस्तरस्य मे अहमात्मा गुडाकेशः अहमात्मा गुडाकेशः सर्वभूताशयस्थितः सर्वभूताशयस्थितः अहमादिश्च मध्यञ्च अहमादिश्च मध्यञ्च भूतानामन्त एव च भूतानामन्त एव च आदित्यानामहं विष्णुः आदित्यानामहं विष्णुः ज्योतिषां रविरंशुमान् ज्योतिषां रविरंशुमान् मरीचिर्मरुतामस्मि मरीचिर्मरुतामस्मि नक्षत्राणामहं शशी नक्षत्राणामहं शशी वेदानां सामवेदोऽस्मि वेदानां सामवेदोऽस्मि देवानामस्मि वासवः देवानामस्मि वासवः इन्द्रियाणां मनश्चास्मि इन्द्रियाणां मनश्चास्मि भूतानामस्मि चेतना भूतानामस्मि चेतना रुद्राणां शङ्करश्चास्मि रुद्राणां शङ्करश्चास्मि वित्तेषो यक्षरक्षसां वित्तेषो यक्षरक्षसां वसूनां पावकश्चास्मि वसूनां पावकश्चास्मि मेरुशिखरिणामहं मेरुशिखरिणामहं पुरोधसां च मुख्यं मां पुरोधसं च मुख्यं मां विद्धि पार्थ बृहस्पतिं विद्धि पार्थ बृहस्पतिं सेनानीनामहं स्कन्दः सेनानीनामहं स्कन्दः सरसामस्मि सागरः सरसामस्मि सागरः महर्षीणां भृगुरहं महर्षीणां भृगुरहं गिरामस्मेकमक्षरं गिरामस्मेकमक्षरं यज्ञानां जपयज्ञोऽस्मि यज्ञानां जपयज्ञोऽस्मि स्थावराणां हिमालयः स्थावराणां हिमालयः अश्वत्थः सर्ववृक्षाणां अश्वत्थ सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः सिद्धानां कपिलो मुनिः सिद्धानां कपिलो मुनिः उच्छैश्रवसमश्वानां उच्चैश्रवसमश्वानां विद्धि माममृतोद्भवम् विद्धि माममृतोद्भवम् ऐरावतं गजेन्द्राणां ऐरावतं गजेन्द्राणां नराणां च नराधिपम् नराणां च नराधिपम् आयुधानामहं वज्रम् आयुधानामहं वज्रं धेनूनामस्मि कामधुक् धेनूनामस्मि कामधुक् प्रजनश्चास्मि कन्दर्पः प्रजनश्चास्मि कन्दर्पः सर्पाणामस्मि वासुकिः सर्पाणामस्मि वासुकिः अनन्तश्चास्मि नागानाम् अनन्तश्चास्मि नागानां वरुणो यादसामहम् वरुणो यादसामहं पितॄणाम् अर्यमा चास्मि पितॄणामार्यमा चास्मि यमः संयमतामहम् यमः संयमतामहं प्रह्लादश्चास्मि दैत्यानाम् प्रह्लादश्चास्मैत्यानां कालः कलयतामहम् कालकलयतामहं मृगाणां च मृगेन्द्रोऽहम् मृगाणां च मृगेन्द्रोऽहं वैनतेयश्च पक्षिणाम् वैनतेयस्य पक्षिणां पवनः पवतामस्मि पवनः पवतामस्मि रामः शस्त्रभृतामहम् रामशस्त्रकृतामहं झषाणां मकरश्चास्मि झषाणां मकरश्चास्मि स्त्रोतसामस्मि जाह्नवी स्तोत्रसामस्मि
नास्ति जाह्नवी सर्गाणामादिरन्तश्च सर्गाणामादिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानाम् आध्यात्मविद्यानां वादप्रवदतामहम् वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च द्वन्द्वसामासिकस्य च अहमेवाक्षयः कालः अहमेवाक्षयः कालः धाताहं विश्वतो मुखः दाताहं विश्वतो मुखः मृत्युः सर्वहरश्चाहम् मृत्युः सर्वहरश्चाहम् उद्भवश्च भविष्यताम् उद्भवश्च भविष्यताम् कीर्तिश्रीर्वाक्श्च नारीणाम् कीर्तिश्रीवाक्षनारीणाम् स्मृतिर्मेधा धृतिः क्षमा स्मृतिर्मेधा धृतिः क्षमा बृहत्साम तथा साम्नाम् बृहत्सामतथासामाम् गायत्री छन्दसामहम् गायत्री छन्दसामहम् मासानां मार्गशीर्षोऽहम् मासानां मार्गशीर्षोऽहम् ऋतूनां कुसुमाकरः ऋतूनां कुसुमाकरः द्यूतं छलयतामस्मि द्यूतं चलयतामस्मि तेजस्तेजस्विनामहम् तेजस्तेजस्विनामहम् जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहम् सत्त्वं सत्त्ववतामहम् वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्मि जिगीषताम् मौनं चैवास्मि गुह्यानाम् मौनं चैवास्मि गुह्यानाम् ज्ञानं ज्ञानवतामहम् ज्ञानं ज्ञानवतामहम् यच्चापि सर्वभूतानां यच्चापि सर्वभूतानां बीजं तदहमर्जुन बीजं ततमर्जुन न तदस्ति विना यत् स्यान् न तदस्ति विना यत् स्यात् मया भूतं चराचरम् मया भूतं चराचरम् नान्तोऽस्ति मम दिव्यानां नान्तोऽस्ति मम दिव्यानां विभूतीनां परन्तप विभूतीनां परन्तप एष तूद्देशतः प्रोक्तो एष तोद्देशतः प्रोक्तो विभूतेर्विस्तरो मया विभूतेर्विस्तरो मया यद्यद्विभूतिमत्सत्त्वम् यद्यद्विभूतिमत्सत्त्वम् श्रीमदूर्जितमेव वा श्रीमदूर्जितमेव वा तत्तदेवावगच्छत्वम् तत्तदेवावगच्छत्वम् मम तेजोंशसम्भवम् मम तेजोंशसंभवम् अथवा बहुनैतेन अथवा बहुनैतेन किं ज्ञातेन तवार्जुन किं जातेन तवार्जुन विष्टभ्याहमिदं कृत्स्नम् विष्टभ्याहमिदं कृष्णम् एकांशेन स्थितो जगत् एकांशेन स्थितो जगतो ॐ तत्सदिति ॐ तत्सदिति श्रीमद्भगवद्गीतासूपनिषत्सु श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विभूतियोगो नाम विभूतियोगो नाम दशमोऽध्यायः दशमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः
ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವಾ ನೀತಿರ್ಮತಿರ್ಮಮ. ಭಗವಂತನ ಈ ಭಗವದ್ಗೀತೆಯ ಪಾರಾಯಣ, ಅದರ ಚಿಂತನೆ ಮಾಡುವಂತಹ ವ್ಯಕ್ತಿಗಳಿಗೆ ಎಲ್ಲಿ ಹೋದರೂ ವಿಜಯ. ಏನು ಅಂದುಕೊಂಡ್ರೂ ಆ ಎಲ್ಲ ಕಾರ್ಯಗಳು ನಡೀತದೆ ಎಂಬುದೇ ಈ ಒಂದು ಶ್ಲೋಕದ ಅಭಿಪ್ರಾಯವಾಗಿದೆ. ಮತ್ತು ನಾವೆಲ್ಲರೂ ಸೇರಿ ಭಗವಂತನ ಚಿಂತನೆ ಮತ್ತು ಪಾರಾಯಣವನ್ನು ಮಾಡಿದ್ದೇವೆ. ಈ ಪಾರಾಯಣ ಮಾಡುವ ಕಾಲದಲ್ಲಿ ಏನಾದರೂ ನಮ್ಮಿಂದ ಶಬ್ದಗಳಿಂದ ದೋಷಗಳು ಬಂದಿರಬಹುದು, ಅಥವಾ ಅಲ್ಪಪ್ರಾಣ ಮಹಾಪ್ರಾಣಗಳ ಅಕ್ಷರ ದೋಷ ಇರಬಹುದು. ಆ ಎಲ್ಲ ದೋಷಗಳನ್ನು ನಮ್ಮ ತಂದೆ ತಾಯಿ ಎನಿಸಿಕೊಂಡಿರುವ ಭಗವಂತನು ಕ್ಷಮಾ ಮಾಡಬೇಕು ಎಂಬುದೇ ಕ್ಷಮಾ ಪ್ರಾರ್ಥನೆಯ ಒಂದು ಉದ್ದೇಶವಾಗಿದೆ. ಹಾಗಾಗಿ ನಾವೆಲ್ಲ ಭಗವಂತನ ಹತ್ರ ಕ್ಷಮೆಯನ್ನು ಕೇಳೋಣ. ಅಥ ಕ್ಷಮಾ ಪ್ರಾರ್ಥನಾ ಅಥ ಕ್ಷಮಾ ಪ್ರಾರ್ಥನಾ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾನು ಮೊದಲು ಹೇಳಿದ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ, ಪ್ರಾರಂಭಿಸುವಾಗ ಸಂಕಲ್ಪದಿಂದ ಪ್ರಾರಂಭಿಸಿ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ, ಕ್ಷಮಾಪರಾಧವನ್ನು ಕೇಳಿ ಅವನಿಗೆ ಅರ್ಪಣೆ ಮಾಡುವುದೇ ಕೊನೆಯದಾಗಿರುವಂತಹ ಒಂದು ನಮ್ಮ ಕಾರ್ಯ. ಹಾಗಾಗಿ ಭಗವತ್ ಸಮರ್ಪಣೆಯನ್ನು ಮಾಡಿ ಇದರಿಂದ ಏನು ಉದ್ದೇಶ ಅಂದರೆ ಲೋಕಕ್ಕೆ ಕ್ಷೇಮ. ಈ ಲೋಕವು ಸುಖವಾಗಿ ಇದ್ದು ಎಲ್ಲರೂ ಪ್ರಜೆಗಳು ಮತ್ತು ಪಶು ಸಂಪತ್ತು ಎಲ್ಲವೂ ಭಾರತದಲ್ಲಿ ಚೆನ್ನಾಗಿ ಇರಬೇಕು ಎಂಬುದೇ ನಮ್ಮೆಲ್ಲರ ಉದ್ದೇಶವಾಗಿದೆ. ಹಾಗಾಗಿ ಮೊದಲಿಗೆ ಭಗವತ್ ಸಮರ್ಪಣವನ್ನು ಮಾಡೋಣ. ಅಥ ಭಗವತ್ ಸಮರ್ಪಣಂ ಅಥ ಭಗವತ್ ಸಮರ್ಪಣಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಅಥ ಲೋಕಕ್ಷೇಮ ಪ್ರಾರ್ಥನಾ ಅಥ ಲೋಕಕ್ಷೇಮ ಪ್ರಾರ್ಥನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಥ ಮಂಗಳಂ ಅಥ ಮಂಗಳಂ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ